ಹಲೋ ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಏನು ವಿಶೇಷತೆ ಐತಿ ಅಂತ ನೋಡೋಣ ಬರ್ರಿ. ಅದಕ್ಕೂ ಮುಂಚೆ ನಮ್ಮ ಗಿಡ ನೋಡ್ರಿ ಎಷ್ಟು ಚಂದ ಒಂದೈತ್ರಿ. ತೆಂಗಿನಕಾಯಿ ಗಿಡ ರೀ ಇದು. ಜಗಲಿನ ತೆಗೆದು ಈ ಕಡೆ ಕಳಿಸಿ ಮ್ಯಾಗ ಇಟ್ಟೀನಿ ರೀ. ಇದನ್ನು ಹೊಲ್ದಾಗ ಒಯ್ದು ಹಚ್ತೀವಿ ರೀ. ಇಲ್ಲಿ ನಮ್ಮ ತವ್ರ ಮನೆ ಹೊಲ ಐತ್ರಿ, ಅಲ್ಲಿ ಹೋಗಿ ಹಚ್ತೀವಿ ರೀ ಇದನ್ನು. ಮತ್ತು ಇವತ್ತು ಪೂಜೆ ಮಾಡೀನಿ ನೋಡ್ರಿ. ನಾನು ಮುಂಜಾನೆ ನೋಡ್ರಿ ಥರ ಪೂಜೆ ಮಾಡೀನಿ ರೀ. ಇವತ್ತು ನಾನು ನಾಷ್ಟಕ್ಕೆ ಏನು ಮಾಡ್ಬೇಕು ಅಂದ್ಕೊಂಡಿನಂದ್ರೆ ಮಸಾಲ ಪಲಾವ್ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ ರೀ. ಅದಕ್ಕೆ ಅದು ಏನೇನು ಹಾಕ್ತಾರಂತ ನಿಮಗೆ ಇಂಗ್ರೀಡಿಯೆಂಟ್ಸ್ಗಳನ್ನು ಎಲ್ಲ ನಿಮಗೆ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ, ಫಸ್ಟಿಗೆ ಒಂದು 2 ವಾಟ್ಕ ಅಕ್ಕಿ ತೊಗೊಂಡಿನಿ ರೀ. ನಾನು ಸಣ್ಣ ಅಕ್ಕಿ ರೀ. ಇದ್ರೊಳಗೆ ಹೆಸರು ಬೇಳೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿನಿ ರೀ. ಅಂದ್ರೆ ಹೆಸರು ಬೇಳೆ ಹಾಕಿದ್ರೆ ಟೇಸ್ಟ್ ಆಗ್ತೈತೆ ರೀ ಪಲಾವ್ ರೀ. ಮತ್ತು ಇದಕ್ಕೆ ಒಂದು ಟೊಮೆಟೊ ತೊಗೊಂಡಿನಿ ರೀ. ಆಮೇಲೆ 1-2 ಗಜ್ರಿಗೆ ಹೆಚ್ಕೊಂಡಿನಿ ರೀ. ಸಣ್ಣಗೆ ಕಟ್ ಮಾಡ್ಕೊಂಡಿನಿ ರೀ. ಆಮೇಲೆ ಒಂದು ಬಟಾಟೆ ತೊಗೊಂಡಿನಿ ರೀ. ಅದು ಸ್ವಲ್ಪ ದಪ್ಪಗೆ ಹೊಳ್ಕೊಬೇಕು ರೀ. ಆಮೇಲೆ 1-2 ಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ರೀ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಿನಿ ರೀ ಇದನ್ನು. ಆಮೇಲೆ ಇದಕ್ಕೆ ಗರಂ ಮಸಾಲ ರೀ, ಒಂದು ಪಲಾವ್ ಎಲೆ ರೀ ಇದು. ಆಮೇಲೆ ಸಾಜೀರಿಗೆ ರೀ ಇದು. ಆಮೇಲೆ ಚಕ್ಕೆ ಲವಂಗ ರೀ. ಆಮೇಲೆ ಇದು ರೀ ಪೂಲ್ಪತ್ರಿ ಅಂತಾರ ನೋಡ್ರಿ. ಆದರೆ ಇದು ಕನ್ನಡ ಏನಂತಾರೆ ನಂಗೆ ಕಮೆಂಟ್ನಾಗ ಹೇಳ್ರಿ. ಇಷ್ಟ ಎಲ್ಲ ಹಾಕಿ ಪಲಾವ್ ಮಾಡ್ಬೇಕ್ರಿ. ಈಗ ಪಲಾವ್ ಹೆಂಗೆ ಮಾಡ್ಬೇಕಂತ ನೋಡೋಣ ಬರ್ರಿ. ಈಗ ಫಸ್ಟಿಗೆ ಕುಕ್ಕರ್ ಇಡ್ತೀನಿ ರೀ. ಗ್ಯಾಸ್ ಆನ್ ಮಾಡ್ಕೊತೀನಿ ರೀ. ಒಂದು ಸ್ವಲ್ಪ ಕಾಯಿಲ್ರಿ ಇದು ಕುಕ್ಕರ್. ಇನ್ನೊಂದು ಇದು ಮರ್ತಿದ್ನಿ ರೀ, ಉಳ್ಳಾಗಡ್ಡಿ ಒಂದು ಹೊಳ್ಕೊಂಡು ಹಾಕೋಬೇಕ್ರಿ. ಇವೆಲ್ಲ ಕಾಯಿಪಲ್ಯ ಒಂದು ಸ್ವಲ್ಪ ಬೇಯ್ತಾನ ರೀ. ಉಳ್ಳಾಗಡ್ಡಿ ಹೊಳ್ಕೊಂಡ್ರಿ. ಒಂದು ಉಳ್ಳಾಗಡ್ಡಿ ರಗಡಾಕತ್ರಿ. ಒಂದು ಸ್ವಲ್ಪ ಕಾಯಿಲ್ರಿ ಕುಕ್ಕರ್. ಅದ್ರಾಗ ನೀರು ಅದಾವ್ರಿ. ಒಂದು ಸ್ವಲ್ಪ ನೀರು ಹೋಗ್ಲಿ ಒಂದಿಟ್ಟು ಅದ್ರಾಗ. ಮತ್ತು ಹೇಳ್ರಿ ಫ್ರೆಂಡ್ಸ, ನಿಮ್ಮ ಕಡೆ ಬೇಸಿಗೆ ಬಿಸಿಲು ಹೆಂಗೈತೆ ಹೇಳ್ರಿ ನೋಡೋಣ. ಈಗ 4-5 ದಿವಸ ಆತ್ರಿ. ಈಗ ತೀರಾ ಬಿಸಿಲು ಹೆಚ್ಚೈತ್ರಿ. ಅದ್ರಾಗ ಹಳ್ಳಿ ಕಡೆ ಅಂತೂ ಎಲ್ಲಿ ನಮ್ಮ ಮನೆ ಬಲ್ಲಿ ಅಂದರು ಒಂದು ಗಿಡ ಇಲ್ಲ, ಏನಿಲ್ಲ ರೀ. ಹಿಂಗಾಗಿ ಭಾಳ ಕೆಟ್ಟ ತ್ರಾಸ ಆಕೈತೆ ನೋಡ್ರಿ. ಕರೆಂಟ್ ಹೋದು ಅಂದ್ರೆ ಕರೆಂಟ್ ಇದ್ರೆ ಏನೂ ಇಲ್ಲ ರೀ. ಫ್ಯಾನ್ ಅದ ಸೋನ್ ಕುಂಡಿರ್ತೀವಿ. ಕರೆಂಟ್ ಇರ್ಲಿಕ್ಕಂದ್ರೆ ಅಷ್ಟು ದಗಿ ಆಗ್ತೈತೆ ನೋಡ್ರಿ. ಒಂದು ಉಳ್ಳಾಗಡ್ಡಿ ಹೊಳ್ಕೊಳಕತ್ತೀನಿ ರೀ. ನೋಡ್ರಿ, ಕಾಣಲ್ರಿ ನಿಮಗೆ. ಆಮೇಲೆ ನಿಮಗೆ ತೋರಿಸ್ತೀನಿ ರೀ. ನೋಡ್ರಿ, ಒಂದು ಉಳ್ಳಾಗಡ್ಡಿ ಹೊಳ್ಕೊಂಡಿನಿ ರೀ ಇಲ್ಲಿ. ಕುಕ್ಕರ ತೊಳ್ಕೊಂಡಿನಿ ರೀ. ಅದಕ್ಕೆ ಅದ್ರೊಳಗೆ ಒಂದು ಸ್ವಲ್ಪ ನೀರು ಅದಾವ ರೀ. ಅದಕ್ಕೆ ಆಮ್ಯಾಗ್ಲತ್ತ ಹೇಳಿ
ನೀರು ಹೋದ್ರಿ ಅದ್ರೊಳಗೆ ಈಗ ಎಣ್ಣೆ ಹಾಕ್ಕೊಂಡ್ರಿ. ಫಸ್ಟಿಗೆ ಇವು ಗರಂ ಮಸಾಲ ಏನೈತಲ್ರಿ ಇವು ಹಾಕ್ಕೊಂಡಿರ್ಬೇಕು. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಎಣ್ಣೆ ಕಾದೈತ್ರಿ. ಮೆಣಸಿನ್ಕಾಯಿ ಹಾಕ್ಕೊಂಡ್ರಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿರಿ ಅದು. ಮತ್ತು ಇದು ಅಡುಗೆದದು ವಿಡಿಯೋ ಮಾಡಿನಲ್ರಿ, ಅದನ್ನು ನೋಡಿರಿ. ಮತ್ತು ಬೇರೆ ಹೊಸ ಹೊಸ ರೆಸಿಪಿ ಏನ್ರಿ ನಿಮ್ಮ ಕಡೆ ಐಡಿಯಾ ರೆಸಿಪಿ ಇತ್ತಂದ್ರೆ ಹೇಳ್ರಿ ಕಮೆಂಟ್ ಮೂಲಕ. ಮೆಣಸಿನ್ಕಾಯಿ ಹಾರ್ತಾವ್ರಿ. ಇಲ್ಲಿ ಎಲ್ಲ ಹಾಕೊಂಡ್ಬಿಡ್ರಿ ಅವಾಗ. ತೋರಿಸ್ತೀನಿ ನಮ್ದು ನಿಮಗೆ. ಸರಿಯಾಗಿ ಕಾಣಿಸಲಿಲ್ಲ. ಕುಕ್ಕರ್ ಎತ್ತರ ಆಗ್ತೈತ್ರಿ, ಕಾಣಲ್ರಿ ಈಗ ನಿಮಗೆ. ನೋಡ್ರಿ, ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಗಪ್ರಿ. ಉಪ್ಪು ಹಾಕಿದ್ರಂದ್ರೆ ಬಟಾಟಿ ಅವು ಗಜ್ಜರಿ ಅದು ಅದಾವಲ್ರಿ, ಪಟ್ನೆ ಇದು ಬೇಕಾದ್ರು ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ. ಈ ಕುಕ್ಕರ್ದು ನೆಳೆ ಬರ್ತೈತ್ರಿ, ಒಳಗೆ ಏನೂ ಕಾಣಲ್ರಿ. ಈಗ ನೋಡ್ರಿ, ನಾ ಅಕ್ಕಿ ತೊಳ್ಕೊಂಡಿನ್ರಿ. ಈಗ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ.
ಇದ್ರೊಳಗೆ ಅಕ್ಕಿ ಹಾಕ್ಕೋತೀನಿ ರೀ. ಎರಡು ವಾಟ ಅಕ್ಕಿಗೆ ಒಂದು 2 ಜಗ್ಗಿ ನೀರು ಹಾಕೊಂಡ್ರಿ. ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡ್ರಿ. ನಾಳೆ ನಾವೆಲ್ಲ ಬಟಾಟಿ ಉಳ್ಳಾಗಡ್ಡಿ ಅವು ಗಜ್ರಿ ಬೇಯಿಸ್ಕೋಬೇಕಂತ ಒಂದು ಸ್ವಲ್ಪ ಹಾಕಿನಿ ರೀ. ಈಗ ಒಂದು ಸ್ವಲ್ಪ ಹಾಕ್ತೀನಿ ರೀ. ಈ ಥರ ಆಯ್ತು ನೋಡ್ರಿ ಇದು. ಈಗ ಇದು ಮ್ಯಾಗ ಮುಚ್ಚಿಬಿಡೋಣ. ಮುಚ್ಚಿಗೆ ಆಗ ನಾನು ತೋರಿಸ್ತೀನಿ ರೀ ಹೆಂಗೆ